ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ಸಲ ಅಂದರೆ 2025 to 2026 ಇಂಜಿನಿಯರಿಂಗ್ ಆಗಲಿ ಅಥವಾ ಆರ್ಕಿಟೆಕ್ಚರ್ ಆಗಲಿ ಅಥವಾ KCET ಆಗಲಿ ಅಥವಾ ಕಾಮೆಡ್ ಕೆ ಥ್ರೂ ಆಗಲಿ, ನೀವೇನಾದರೂ ಏನೇ ಅಡ್ಮಿಷನ್ ತಗೋಬೇಕು ಅಂದರೆ ಈ ಸರಿ ಪ್ರವೇಶ ಶುಲ್ಕನ ಸ್ವಲ್ಪ ಹೆಚ್ಚಳ ಮಾಡಿದ್ದಾರೆ ವೀಕ್ಷಕರೇ. ಎಲ್ಲ ಸ್ಟೂಡೆಂಟ್ಸ್ಗಳು ಇದೊಂಥರ ಹೊರೆ ಆಗ್ಬೋದು. ಬಟ್ ಅದು ಯಾವ ಥರ ಎಷ್ಟು ಫೀಸ್ನ ಇನ್ಕ್ರೀಸ್ ಮಾಡಿದ್ದಾರೆ, ನೀವು ಗೌರ್ನಮೆಂಟ್ ಕೋಟಾಯಿಂದ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಹೋದರೆ ಎಷ್ಟು, ಅಥವಾ ಕಾಮೆಡ್ ಕೆ ಥ್ರೂ ನೀವೇನಾದ್ರು ಇಂಜಿನಿಯರಿಂಗ್ ಕಾಲೇಜು ಕರ್ನಾಟಕದಲ್ಲಿ ತೊಗೊಳೋದಾದರೆ ಎಷ್ಟು ಫೀಸ್ನ ನೀವು ಪೇ ಮಾಡಬೇಕು, KCET ಎಷ್ಟು ಫೀಸು ಮತ್ತು ಕಾಮೆಡ್ ಕೆಗೆ ಎಷ್ಟು ಫೀಸು, ಮತ್ತು ಕಾಮೆಡ್ ಕೆಗೆ ಲಾಸ್ಟ್ ಎಷ್ಟಿತ್ತು, KCET ಲಾಸ್ಟ್ ಇಯರ್ ಎಷ್ಟಿತ್ತು, ಈ ಸೇರಿ ಎಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಈ ಸರಿ 7.5% ಲಾಸ್ಟ್ ಅಮೌಂಟಿಗೆ 7.5% ಅಮೌಂಟು ಅಷ್ಟು ಇನ್ಕ್ರೀಸ್ ಮಾಡಿದ್ದಾರೆ ವೀಕ್ಷಕರೇ. ಅದ್ರ ಫುಲ್ ಡೀಟೇಲ್ಸು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಫೀಸ್ ಫುಲ್ ಸ್ಟ್ರಕ್ಚರ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ. ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಾರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ನಾನು ಈ ಇದರಲ್ಲಿ ತೋರಿಸ್ದಂಗೆ ಈ ಸರಿ 2025-2026ಗೆ 7.5% ಪ್ರವೇಶ ಶುಲ್ಕವನ್ನು, ಅಡ್ಮಿಷನ್ ಫೀಸ್ನ ಇನ್ಕ್ರೀಸ್ ಮಾಡಿದ್ದಾರೆ ವೀಕ್ಷಕರೇ. ಲಾಸ್ಟ್ ಇಯರ್ KCET ಆಗಲಿ, ನೀವು ಕಾಮೆಡ್ ಕೆ ಥ್ರೂ ಆಗಲಿ, ಯಾರೇ ಇಂಜಿನಿಯರಿಂಗ್ ಕೋರ್ಸಸ್ಗಳನ್ನ ಮಾಡಬೇಕು ಅಂತಿದ್ರೆ ಕರ್ನಾಟಕದಲ್ಲಿ ಸ್ಪೆಸಿಫಿಕಲಿ ಯಾವುದೇ ಕಾಲೇಜ್ಗಳಿಗೆ ಹೋಗಿ, ನೀವು RVಗೆ ಹೋಗಿ, BMS ಹೋಗಿ, ದಯಾನಂದ ಸಾಗರ್ ಹೋಗಿ, ರಾಮಯ್ಯ ಹೋಗಿ, ಯಾವುದೇ ಕಾಲೇಜಿಗೂ ಇವೆಲ್ಲ ಟೈರ್ 1 ಕಾಲೇಜಸ್ಸು ವೀಕ್ಷಕರೇ. ಟೈರ್ 2 ಈಗ SMR ಆಗಲಿ, ಸಿದ್ಧಗಂಗಾ ಆಗಲಿ, ಮಲ್ನಾಡ್ ಆಗಲಿ, ಅವೆಲ್ಲ ಟೈಪ್ 2 ಕ್ಯಾಟಗರಿ ಕಾಲೇಜಸ್ಸು. ಹಾಗೆಯೇ ಟೈಪ್ 1 ಕ್ಯಾಟಗರಿ ಕಾಲೇಜಸ್ಗೆ ಎಷ್ಟು ಅಮೌಂಟು, ಟೈಪ್ 2 ಕ್ಯಾಟಗರಿ ಅದು ಯಾವ ಥರ ಡಿವೈಡ್ ಮಾಡಿದಾರೋ ನಮಗೆ ಗೊತ್ತಿಲ್ಲ. ಬಟ್ ಟೈಪ್ 1 ಕ್ಯಾಟಗರಿಗೆ ಕಾಮೆಡ್ ಕೆಗೆ ಡಿಫ್ರೆಂಟು, ಟೈಪ್ 2 ಕ್ಯಾಟಗರಿ ಕಾಲೇಜಸ್ಗೆ ಕಾಮೆಡ್ ಕೆಗೆ ಡಿಫ್ರೆಂಟಾಗಿ ಅಮೌಂಟ್ನ ಡಿವೈಡ್ ಮಾಡಿದ್ದಾರೆ ವೀಕ್ಷಕರೇ. ಬಟ್ KCETಗೆ 7.5% ಇನ್ಕ್ರೀಸ್ ಮಾಡಿದ್ದಾರೆ. ಹಾಗಾಗಿ ಅದು ಟೋಟಲ್ ಪ್ರೈಸ್ ಬಂದ್ಬಿಟ್ಟು 1,14,199 ವೀಕ್ಷಕರೇ. ಈ ಸರಿ ಯಾರ್ಯಾರು ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಇದು ಗೌರ್ನಮೆಂಟ್ ಕೋಟಾಯಿಂದ ಇಷ್ಟು ಫೀಸ ನೀವು ಪೇ ಮಾಡಬೇಕು. 1,14,199. ನೀವು ಯಾವುದೇ ಕಾಲೇಜಿನ KCET ಪ್ರಕಾರ ಆಪ್ಷನ್ನಲ್ಲಿ ಎಂಟ್ರಿ ಮಾಡಿಕೊಂಡು ಸೀಟ್ ಸೆಲೆಕ್ಷನ್ ಆದರೆ ನೀವು ಇಷ್ಟು ಅಮೌಂಟ್ನ ಪೇ ಮಾಡಬೇಕು ವೀಕ್ಷಕರೇ. ಲಾಸ್ಟ್ ಇಯರು 1,06,000 ಇತ್ತು, ಈಗ 14, ಆಲ್ಮೋಸ್ಟ್ ನಿಮಗೆ 8,000ನ ಇನ್ಕ್ರೀಸ್ ಮಾಡಿದ್ದಾರೆ ವೀಕ್ಷಕರೇ ಈ ಸರಿನ. ಯಾರೇ KCET ಮಾಡ್ಕೊಳೋದಾದ್ರೂ ಮೇಕ್ ಶೋರ್ ದಟ್ ನೀವು ಇಷ್ಟು ಅಮೌಂಟ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಿಮ್ಮ ಒಂದ್ಸರಿ ಕಾಲೇಜು ನಿಮ್ಮದು ಸೀಟ್ ಸೆಲೆಕ್ಷನ್ ಆಗಿ ಕಾಲೇಜು ನಿಮಗೆ ಅಸೈನ್ಮೆಂಟ್ ಆದಮೇಲೆ, ಕಾಲೇಜ್ ಅಲಾಟ್ ಆದಮೇಲೆ, ಯಾವುದೋ ಒಂದು ಕಾಲೇಜ್ ಅಲಾಟ್ ಆಯಿತು ನಿಮಗೆ, ಇಮಿಡಿಯೇಟ್ಲಿ ಒಂದು ನಿಮಗೆ 10-15 ಡೇಸು ಅಥವಾ ಟೈಮ್ ಕೊಟ್ಟಿರ್ತಾರೆ, ಅಥವಾ ವೀಕ್ ಟೈಮ್ ಕೊಟ್ಟಿರ್ತಾರೆ. ಆ ವೀಕ್ ಒಳಗೆ ನೀವು ಹೋಗಿ ಅಡ್ಮಿಷನ್ ಮಾಡಿ ಬರಬೇಕು ವೀಕ್ಷಕರೇ. ಇಲ್ಲ ಅಡ್ಮಿಷನ್ ಮಾಡಲಿಲ್ಲ ಅಂದರೆ ನೀವು ಕಾಲೇಜು ಸಿಗಲ್ಲ, ಮತ್ತೆ ನೀವು ಸೆಕೆಂಡ್ ರೌಂಡಿಗೆ ಹೋಗಬೇಕಾಗುತ್ತೆ. ಈಗ ಮತ್ತೆ ಕಾಮೆಡ್ ಕೆನೂ ನೋಡೋದಾದ್ರೆ ವೀಕ್ಷಕರೇ, ಕಾಮೆಡ್ ಕೆನೂ ನೀವು ಗೌರ್ನಮೆಂಟ್ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಯಾವುದೇ ಇದರಲ್ಲಿ, ಈಗ ಸ್ವಲ್ಪ ಗೌರ್ನಮೆಂಟ್ ಕಾಲೇಜ್ಗಳಿರ್ತವೆ ಅಥವಾ ಪ್ರೈವೇಟ್ ಕಾಲೇಜ್, ಅದರಲ್ಲಿ ನಿಮಗೆ ಟೈಪ್ 1 ಕಾಲೇಜಸ್ಸಲ್ಲಿ 2,70,000, ಅರ್ಲಿಯರು ನಿಮಗೆ 1,86,000 ಇತ್ತು. ಅದಕ್ಕೆ ಆಲ್ಮೋಸ್ಟ್ 14,000 ಏನೋ ಇನ್ಕ್ರೀಸ್ ಮಾಡಿದ್ದಾರೆ. ಟೈಪ್ 2 ಕಾಲೇಜ್ಗೆ 2,81,000. ಅದು ಯಾವ ರಿಲೇಟೆಡ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾರೋ ಗೊತ್ತಿಲ್ಲ. ಬಟ್ ಲಾಸ್ಟ್ ಇಯರ್ ಟೈಪ್ 2 ಕಾಲೇಜ್ಗಳಿಗೆಲ್ಲ, ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ 2,31,000 ಪ್ಲಸ್ ಇತ್ತು. ಈಗ ಅದನ್ನು 81 ಮಾಡಿದ್ದಾರೆ. ಆಲ್ಮೋಸ್ಟ್ 50,000 ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ನಿಮಗೆ 30,000, 24,000 to 25,000 ಇನ್ಕ್ರೀಸ್ ಮಾಡಿದ್ದಾರೆ. ನಾಟ್ ಸರ್ ಯಾವ ರಿಲೇಟೆಡ್ ಆಗಿ 14,000, 15,000 ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಯಾರೇ ಕಾಲೇಜುಗಳಲ್ಲಿ ಮಾಡೋದಾದ್ರೂ ಒಳ್ಳೊಳ್ಳೆ ಕಾಲೇಜ್ಗಳಿಗೆ ನೀವು ಸೇರಿಕೊಂಡು ನೀವು ಅದನ್ನು ಇಂಜಿನಿಯರಿಂಗ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಇರುತ್ತೆ ವೀಕ್ಷಕರೇ. ಏನಕ್ಕೆ ಅಂದರೆ ಈಗ ನೀವು ಇಷ್ಟೊಂದು ಫೀಸ್ನ ಪೇ ಮಾಡ್ತಾ ಇರ್ತೀರಾ. ಈಗೆಲ್ಲ ನಿಮ್ಮ ಇಂಜಿನಿಯರಿಂಗ್ ಮುಗಿಯೋದ್ರೊಳಗೇ ಆಲ್ಮೋಸ್ಟ್ ನೀವು ಒಂದೊಂದು ಇಯರ್ಗೆ 2 lakhs rupees ಖರ್ಚು ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಒನ್ಸ್ ಅಡ್ಮಿಷನ್ ಆದಮೇಲೆ ಅಲ್ಲಿ ಹೋಗಿ ನೀವು ಅದೆಲ್ಲ ಹಾಸ್ಟೆಲ್ಲು ಪ್ರತಿಯೊಂದು ತೊಗೊಳೋತ್ತಿಗೆ ಒಂದು ಇಯರಿಗೆ ಆಲ್ಮೋಸ್ಟು 2 lakhs ಬಂದೇ ಬರುತ್ತೆ. ಆಮೇಲೆ 3rd year 4th yearಗೆಲ್ಲ ಹೋದ್ಮೇಲೆ ನೀವು ಲ್ಯಾಪ್ಟಾಪ್ಸು ಪ್ರಾಜೆಕ್ಟಿಗೋಸ್ಕರ ಅವೆಲ್ಲ ತಗೊಳೋತ್ತಿಗೆ ಆಲ್ಮೋಸ್ಟ್ ನಿಮಗೆ ಈಗೆಲ್ಲ ಒಂದು ಮಿನಿಮಮ್ ಒಂದು 8 to 10 lakhs ಅಂತೂ ಪರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋಕ್ಕಂತೂ ಬೇಕೇ ಬೇಕು ಪರ್ ಪರ್ಸನ್ನಿಗೆ. ಹಾಗಾಗಿ ಪ್ರತಿಯೊಬ್ಬರು ಯಾವ್ಯಾವ ಥರ ಏನೇ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಹೋಗಿ ಜಾಯ್ನ್ ಆಗೋದಿದ್ರು ಈ ಫೀಸ್ ಸ್ಟ್ರಕ್ಚರ್ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಈ ಫೀಸ್ ಸ್ಟ್ರಕ್ಚರ್ ಸೇಮ್ ಫೀಸ್ ಸ್ಟ್ರಕ್ಚರ್ನ ನೀವು ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಫೀಸ್ನ ಪೇ ಮಾಡಲೇಬೇಕಾಗುತ್ತೆ ವೀಕ್ಷಕರೇ. ಇಲ್ಲ ಅಂದರೆ ನೀವು ಫೀಸ್ ಪೇ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ರೌಂಡ್ ಬರ್ತಾ ಇರುತ್ತೆ. ನೀವು ನೆಕ್ಸ್ಟ್ ರೌಂಡಲ್ಲೂ ನೀವು ಇದಾಗಲಿಲ್ಲ ಅಂದರೆ ನೀವು ಆಪ್ಷನ್ಸು ಹೋಗುತ್ತೆ, ನಿಮಗೆ ಇಂಜಿನಿಯರಿಂಗ್ ಕೋಟಾದಲ್ಲಿ ಸೀಟು ಸಿಗಲ್ಲ. ಹಾಗಾಗಿ ಇದನ್ನೆಲ್ಲ ನೋಡ್ಕೊಳ್ಳಿ, ಅಮೌಂಟ್ ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ. ಇದೆಲ್ಲ ಗೌರ್ನಮೆಂಟ್ ಗೌರ್ನಮೆಂಟಿಂದ ರಿಲೀಸ್ ಆಗಿರೋ
ಇನ್ಫಾರ್ಮೇಷನ್ಸು ಇವರೆಲ್ಲ 7.5 to 7.5% ಈ ಸರಿ 2025-2026 ಕೋರ್ಸ್ಗಳಿಗೆ ಪ್ರವೇಶ ಶುಲ್ಕವನ್ನು ಅವರು ಗೌರ್ಮೆಂಟಿಂದ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ. ಎವ್ರಿ ಇಯರ್ 10% ಅಂತೆ, ನಾಟ್ ಶೋರ್ ಈ ಸರಿ 7.5% ಅಂತ ಹೇಳಿಕೆ ಕೊಟ್ಕೊಂಡಿದ್ದಾರೆ. ಬಟ್ ನಾನು ಇದನ್ನ ಇನ್ಫಾರ್ಮೇಷನ್ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗಳಿಗೂ ಎಲ್ಲ ಹೆಲ್ಪ್ ಆಗಲಿ, ಅವರಿಗೆ ಅವರ ತಂದೆ ತಾಯಿಗಳೆಲ್ಲರೂ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಇಷ್ಟನ್ನ ಫೀಸ್ ಅಮೌಂಟ್ನ ಅವ್ರು ಇಂಜಿನಿಯರಿಂಗಿಗೆ ಅಥವಾ ಕಾಮೆಂಟ್ಗೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಕರ್ನಾಟಕ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ನೀವು ಸ್ಪೆಸಿಫಿಕ್ ಬ್ರಾಂಚ್ಗಳು ತಗೊಳ್ಳೋದು. ಇನ್ನೊಂದು ಏನಂದರೆ ವೀಕ್ಷಕರೇ, ಈಗ ಸಿವಿಲ್ ಆಗಲಿ, ಮೆಕ್ಯಾನಿಕಲ್ ಆಗಲಿ, ಪ್ರೊಡಕ್ಷನ್ ಇಂಜಿನಿಯರಿಂಗ್ ಆಗಲಿ, ಬಯೋಟೆಕ್ನಾಲಜಿ ಆಗಲಿ, ಕೆಮಿಕಲ್ ಇಂಜಿನಿಯರ್ ಅವೆಲ್ಲ ತುಂಬ ರೆಡ್ಯೂಸ್ ಆಗ್ತಿದ್ದಾವೆ. ಈಗೆಲ್ಲ 60 ಸೀಟ್ ಇರೋರು ಈಗೆಲ್ಲ 30 ಸೀಟು 20 ಸೀಟಿಗೆಲ್ಲ ಬಂದಿದ್ದಾವೆ. ಹಾಗಾಗಿ ಅವಕ್ಕೆಲ್ಲ ಸ್ವಲ್ಪ ರೇಷಿಯೋ ಕಮ್ಮಿ ಮಾಡಿದಾರಂತೆ. ಅದರ ಇನ್ಫಾರ್ಮೇಷನ್ನು ಸ್ವಲ್ಪ ನೀವು ಯಾವ್ದಾದ್ರು ಈಗ ಒಳ್ಳೊಳ್ಳೆ ಬ್ರಾಂಚಿಗೆ ಹೋಗೋಕ್ಕಾಗಲ್ಲ. CS ಆಗಲಿ, ಇನ್ಫಾರ್ಮೇಷನ್ ಸೈನ್ಸ್ ಆಗಲಿ, IS ಆಗಲಿ, ಇನ್ಫಾರ್ಮೇಷನ್ CS ಆಗಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಗಲಿ, ರೊಬೊಟಿಕ್ಸ್ ಆಗಲಿ, ಅಥವಾ ಬೇರೆ ಈಗ ಏರೋಸ್ಪೇಸ್ ಇಂಜಿನಿಯರಿಂಗ್ ಆಗಲಿ, ಮತ್ತು ಎಲೆಕ್ಟ್ರಾನಿಕ್ಸ್ ಆಗಲಿ, CS ಆಗಲಿ, IS ಆಗಲಿ, ಅವೆಲ್ಲ ತುಂಬ ಜಾಸ್ತಿ ಆಗಿರೋದು. ಅವಕ್ಕೆ ನೀವು ಯಾವುದೇ ಕಾಲೇಜಿಗೆ ಹೋದರೆ ಹೈ ಡಿಮ್ಯಾಂಡ್ ಇರುತ್ತೆ. ನೀವು ತುಂಬಾ ಅಮೌಂಟು ಇಷ್ಟೇ ಪೇಮೆಂಟ್ ಮಾಡಬೇಕು. ಬಟ್ ನಿಮಗೆ ಸಿವಿಲ್ಲು, ಮೆಕ್ಯಾನಿಕಲ್ ಅವಾಗೆಲ್ಲ ತುಂಬ ಸ್ವಲ್ಪ ರೆಡ್ಯೂಸ್ ಮಾಡಿದಾರಂತೆ ಕಾಲೇಜ್ ಫೀಸಸ್ ಎಲ್ಲ. ನೀವು ಅದನ್ನು ನೋಡ್ಕೊಳ್ಳಿ. ಯಾರ್ಯಾರು ನನಗೆ ಲೆಸ್ ಫೀಸಸಲ್ಲಿ ಏನಾದ್ರು ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಸಿವಿಲ್ ಆಗಲಿ ಅಥವಾ ಮೆಕ್ಯಾನಿಕಲ್ ಆಗಲಿ, ಪ್ರೊಡಕ್ಷನ್ ಇಂಜಿನಿಯರಿಂಗ್ ಆಗಲಿ, ಕೆಮಿಕಲ್ ಆಗಲಿ, IT ಆಗಲಿ, ಮತ್ತು ಇಂಡಸ್ಟ್ರಿಯಲ್ ಇನ್ಸ್ಟ್ರುಮೇಷನ್ ಟೆಕ್ನಾಲಜಿ ಆಗಲಿ, ಆ ಬ್ರಾಂಚ್ ಕೆಮಿಕಲ್ ಇಂಜಿನಿಯರಿಂಗ್ ಈ ಬ್ರಾಂಚ್ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒಂದು 5 lakhsಲ್ಲಿ ನೀವು ಇಂಜಿನಿಯರಿಂಗು ಮುಗಿಸ್ಬೋದು ವೀಕ್ಷಕರೇ. ಅದನ್ನು ನೋಡ್ಕೊಳ್ಳಿ. ನೀವು ಯಾರು ಅಫೋರ್ಡಬಲ್ ಅದರಲ್ಲೇ ಮಾಡ್ಕೊಳ್ತೀನಿ, ನಂಗೆ ಆ ಬ್ರಾಂಚ್ ತುಂಬಾ ಇಷ್ಟ ಅನ್ನೋರು ಅದನ್ನು ಹೋಗಿ ಮಾಡ್ಬೋದು. ಅದನ್ನು ಒಂದು ರಿಲೀಸ್ ಹೇಳಿದ್ದಾರೆ. ಬಟ್ ಎಷ್ಟೆಷ್ಟು ಅಮೌಂಟು ಅಂತ ಗೊತ್ತಿಲ್ಲ, ಯಾವ ಥರ ರೆಸ್ಟ್ರಿಕ್ಷನ್. ನೀವು ಕಾಲೇಜಿಗೆ ಹೋದಾಗಲೇ ಅಲ್ಲಿ ಯಾವ್ಯಾವ ಥರ ಕಾಲೇಜ್ ಫೀಸಸ್ ಇರುತ್ತೆ ಅದು ನೀವು ನೋಡ್ಕೋಬೇಕು. ಏನಕ್ಕೆ ಅಂದರೆ ಇಲ್ಲಿ CET ಶುಲ್ಕ ಬೇರೆ ಇರುತ್ತೆ, ಅಲ್ಲಿ ಗೌರ್ಮೆಂಟ್ ಫೀಸ್ ಜಾಸ್ತಿ ಇರುತ್ತೆ, ಅಲ್ಲಿ ಕಾಲೇಜ್ ಫೀಸ್ ಒಂದು ಸ್ವಲ್ಪ ಇರುತ್ತೆ. ಹಾಗಾಗಿ ನೀವು ಇದು CET ಇದಕ್ಕೆ ಗೌರ್ಮೆಂಟ್ ಎಲ್ಲ ಕಾಲೇಜ್ಗಳಿಗೆ ಎಷ್ಟು ಅಂತ ಅವರು ಇದು ಮಾಡಿದ್ದಾರೆ, 1,14,199 ಫೀಸು ಅಂತ. ಬಟ್ ಅದನ್ನು DD ತಗೊಂಡೋಗಿ ಅಲ್ಲಿಗೆ ತೋರಿಸ್ಬೇಕು ಫೀಸ್ ಪೇಮೆಂಟ್ ಆಗಿರೋದೆಲ್ಲವ. ಅದಾದಮೇಲೆ ಕಾಲೇಜ್ ಫೀಸ್ಗಳು ಇರ್ಬೋದು. ಬಟ್ ಕಾಲೇಜ್ ಫೀಸ್ಗಳು ಕೋರ್ಸಿಗೆ ತಕ್ಕಂತೆ ಚೇಂಜಸ್ ಇರುತ್ತೆ. ಒಂದೊಂದು ಇದರಲ್ಲಿ ಒಂದೊಂದು ಮೇನ್ ಟೈಪ್ 1 ಕ್ಯಾಟಗರಿ ಕಾಲೇಜಸ್ ಆಗಲಿ, ಟೈಪ್ 2 ಕ್ಯಾಟಗರೀಸ್ ಕಾಲೇಜಸ್ ಆಗಲಿ, ಪ್ಲೀಸ್ ಡಿಸ್ಕಸ್ ಮಾಡಿಕೊಂಡು ಕಾಲೇಜ್ ಇನ್ಫಾರ್ಮೇಷನ್. ಯಾಕೆಂದರೆ ಕಾಲೇಜ್ ಪೋರ್ಟಲ್ ಎಲ್ಲ ಓಪನ್ ಮಾಡಿದ್ದಾರೆ, ಮೊಬೈಲ್ ಆ್ಯಪ್ ಇದೆ, KEA ಮೊಬೈಲ್ ಆ್ಯಪ್ ಇದೆ, KEA ಚಾಟ್ ಬಾಟ್ ಇದೆ. ಪ್ರತಿಯೊಂದರಲ್ಲಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಯಾವ ಥರ ಫೀಸ್ ಸ್ಟ್ರಕ್ಚರು ಕಾಲೇಜಸಲ್ಲಿ, ನೀವು ಏನಾರು ಸ್ಪೆಸಿಫಿಕ್ ಕೋರ್ಸಿಗೆ ಹೋಗ್ತಿದ್ರೆ ಆ ಕೋರ್ಸಿಗೆ ಆ ಕಾಲೇಜಸಲ್ಲಿ ಏನು ಫೀಸ್ ಇದೆ, ಆ ಪರ್ಟಿಕ್ಯುಲರ್ ಕಾಲೇಜ್ ವೆಬ್ಸೈಟಿಗೆ ಹೋಗಿ ಅಲ್ಲಿ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಳ್ಳಿ ವೀಕ್ಷಕರೇ. ಅವರೆಲ್ಲ ಫೀಸ್ ಸ್ಟ್ರಕ್ಚರು, ಪ್ರತಿಯೊಂದು ಕಾಲೇಜ್ ಡೀಟೇಲ್ಸು, ಪ್ರತಿಯೊಂದು ಕೋರ್ಸ್ ಡೀಟೇಲ್ಸು, ಎಷ್ಟು ಜನ ಆ ಕೋರ್ಸಲ್ಲಿ, ಎಷ್ಟು 120 60 ಮೆಂಬರ್ಸಾ, ಎಲ್ಲ ಡೀಟೇಲ್ಸ್ ಹಾಕಿರ್ತಾರೆ. ಪ್ರತಿಯೊಂದು ತಿಳ್ಕೊಳ್ಳಿ. ನಿಮ್ಮದು ಹ್ಯಾವ್ ಎ ಟೈಮ್, ಈ ಟೈಮ್ ಇರುತ್ತೆ. ಈ ಟೈಮಲ್ಲಿ ತಿಳ್ಕೊಂಡು ನಿಮ್ಮ ಆಪ್ಷನ್ ಹೋದ್ಮೇಲೆ ಅವಾಗೇನು ನಿಮಗೆ ಪ್ರಾಬ್ಲಮ್ ಇರಲ್ಲ. ಹಾಗಾಗಿ ಪ್ರತಿಯೊಂದು ಈಗಲೇ ನೀವೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಮುಂದೆ ಅಡ್ಮಿಷನ್ ಪ್ರೋಸೆಸ್ ಆಗಲಿ, ಜಾಯ್ನಿಂಗ್ ಪ್ರೋಸೆಸ್ ಆಗಲಿ ಸ್ಮೂತ್ ಆಗಿರುತ್ತೆ ವೀಕ್ಷಕರೇ. ಹಾಗಾಗಿ ಇದ್ರದನ್ನು ಪ್ರತಿಯೊಬ್ಬರು ಇನ್ಫಾರ್ಮೇಷನ್ ಎಲ್ಲ ಸ್ಟೂಡೆಂಟ್ಗೂ ತಿಳಿಸ್ಕೊಡೋಣ. ಯಾವ ಥರ ಯಾರು ನ್ಯೂಸ್ ನೋಡದೇ ಇದ್ದವರಿಗೆ ಈ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ರೆಡಿ ಆಗಿರಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.